ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ. ಅವರೇ ಹೇಳಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ಗೆ 2,000 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಮಂತ್ರಿ ಆಗಬೇಕು ಅಂದ್ರೆ 500 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವ್ರು ಎಲ್ಲಿಂದ ಮಾತನಾಡ್ತಾರೆ, ಯಾವ ಕಡೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ. ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದ್ರೆ ಸೂಕ್ತ ಅಂತ ಹೇಳಿ. ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ. ಅವರೇ ಹೇಳಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ಗೆ 2,000 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಮಂತ್ರಿ ಆಗಬೇಕು ಅಂದ್ರೆ 500 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವ್ರು ಎಲ್ಲಿಂದ ಮಾತನಾಡ್ತಾರೆ, ಯಾವ ಕಡೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ. ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದ್ರೆ ಸೂಕ್ತ ಅಂತ ಹೇಳಿ. ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ. ಅವರೇ ಹೇಳಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ಗೆ 2,000 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಮಂತ್ರಿ ಆಗಬೇಕು ಅಂದ್ರೆ 500 ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು. ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವ್ರು ಎಲ್ಲಿಂದ ಮಾತನಾಡ್ತಾರೆ, ಯಾವ ಕಡೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ. ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದ್ರೆ ಸೂಕ್ತ ಅಂತ ಹೇಳಿ.